ನಮಸ್ಕಾರ. ಎಲ್ಲ ಕನ್ನಡ ಸಾಹಿತ್ಯ ಸಹೃದಯಿಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತು ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಕುರಿತಂತಹ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ನಾನು ಈ ಹಿಂದಿನ ಒಂದೆರಡು ಸಂಚಿಕೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಪರೀಕ್ಷಾರ್ಥಿಗಳು ಪಾಲಿಸಬೇಕಾದ ಕೆಲವು ಸಾಮಾನ್ಯ ಸೂಚನೆಗಳನ್ನು ಕುರಿತು ಮಾತನಾಡಿದ್ದೇನೆ. ಇವತ್ತಿನ ಈ ಸಂಚಿಕೆಯಲ್ಲಿ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಕುರಿತು ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಸ್ಪರ್ಧಾರ್ಥಿ ಮಿತ್ರರೇ, ಕನ್ನಡ ಭಾಷೆಯ ಪ್ರಾಚೀನತೆ, ಕನ್ನಡ ಸಾಹಿತ್ಯದ ಪ್ರಾಚೀನತೆ ಎರಡು ಬೇರೆ ಬೇರೆ ಎಂಬುದು ನಮಗೆ ಮನದಟ್ಟಾಗಿರಬೇಕು. ಇವತ್ತು ನಾವು ಕನ್ನಡ ಭಾಷೆಯ ಪ್ರಾಚೀನತೆಯ ಬಗೆಗೆ ತಿಳ್ಕೊಳ್ಳೋಣ. ನಮಗೆಲ್ಲ ಗೊತ್ತಿರುವಂತೆ 2008 ಅಕ್ಟೋಬರ್ 31ನೇ ತಾರೀಕು ಭಾರತ ಸರ್ಕಾರ ಕನ್ನಡ ಭಾಷೆಯನ್ನು ಶಾಸ್ತ್ರೀಯ ಭಾಷೆ ಎಂದು ಘೋಷಿಸಿತು. 2008ರಲ್ಲಿ ಶಾಸ್ತ್ರೀಯ ಭಾಷೆ ಅಂತ ಒಂದು ಭಾಷೆಯನ್ನು ನಿರ್ಧರಿಸಬೇಕಾದರೆ ಅಥವಾ ಪರಿಗಣಿಸಬೇಕಾದರೆ ಅದಕ್ಕೆ ಅದರದೇ ಆದಂತಹ ಕೆಲವು ಮಾನದಂಡಗಳನ್ನು ಆ ಆಯ್ಕೆಯ ಸಮಿತಿ ಹೊಂದಿರುತ್ತದೆ. ಯಾವುದೇ ಒಂದು ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ದೇಶದ ಒಂದು ಭಾಷೆಗೆ ಕೊಡಬೇಕಾದರೆ ಒಂದು ಆಯ್ಕೆ ಸಮಿತಿ ಅಂತ ಇರ್ತದೆ. ಯಾವ ಭಾಷೆ ತುಂಬ ಪ್ರಾಚೀನತೆಯನ್ನು ಹೊಂದಿದೆ ಮತ್ತು ಯಾವ ಭಾಷೆಯಲ್ಲಿ ಸತ್ವಪೂರ್ಣವಾದ ಮತ್ತು ಸ್ವಭಜ್ಞತೆಯಿಂದ ಕೂಡಿದ ಸಾಹಿತ್ಯ ಇದೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಅಂತಹ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಲಾಗ್ತದೆ. ಕನ್ನಡ ಭಾಷೆ 2008ನೇ ಇಸವಿಯಲ್ಲಿ ಆ ಒಂದು ಸ್ಥಾನಮಾನವನ್ನು ಪಡೆಯಿತು. ಅಂದರೆ ನಮ್ಮ ಕನ್ನಡ ಭಾಷೆ ತುಂಬ ಪ್ರಾಚೀನತೆಯನ್ನು ಹೊಂದಿದೆಯೇ, ಈ ಬಗೆಗೆ ನಾವು ತಿಳ್ಕೋಬೇಕಾಗಿದೆ. ನಾವೆಲ್ಲ ಮಾತನಾಡುತ್ತಿರುವ ನಮ್ಮ ಮಾತೃಭಾಷೆ ಎಂದು ಹೇಳಿಕೊಳ್ಳುವಂತಹ ನಮ್ಮ ಕನ್ನಡ ಕೇವಲ 100-200 ವರ್ಷಗಳ ಇತಿಹಾಸವನ್ನು ಹೊಂದಿಲ್ಲ. ಕನ್ನಡ ಭಾಷೆ ಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಎಂಬುದಾಗಿ ಕೆಲವು ವಿದ್ವಾಂಸರು ಹೇಳಿದ್ದಾರೆ. ಮತ್ತೆ ಕೆಲವರು ಸುಮಾರು 1500 ವರ್ಷಗಳ ಇತಿಹಾಸ ಇದೆ ಕನ್ನಡಕ್ಕೆ, ಕನ್ನಡ ಭಾಷೆಗೆ ಎಂಬ ವಾದವನ್ನು ಮಾಡಿದ್ದಾರೆ. ಯಾವುದೇ ಒಂದು ವಾದವನ್ನು ನಾವು ಒಪ್ಕೋಬೇಕಾದ್ರೆ ಅವರು ಕೊಡ್ತಕ್ಕಂತಹ ಆಧಾರಗಳು ಅಥವಾ ಪುರಾವೆಗಳು ಏನಿವೆ ಅವುಗಳನ್ನು ಗಮನದಲ್ಲಿಟ್ಕೋಬೇಕಾಗ್ತದೆ. ನಾವು ಸಾಹಿತ್ಯದ ವಿದ್ಯಾರ್ಥಿಗಳು ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಕುರಿತು ಇದುವರೆಗೂ ನಡೆದಿರತಕ್ಕಂತಹ ವಾದ ವಿವಾದಗಳು ಅಥವಾ ಚರ್ಚೆಗಳು ಏನಿವೆ ಅವುಗಳಿಗೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ನಾವು ತಿಳಿದುಕೊಂಡಿರಬೇಕಾಗ್ತದೆ. ಅದಕ್ಕೋಸ್ಕರವೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ಯಾವ ವಿದ್ವಾಂಸರು ಅಥವಾ ಸಂಶೋಧಕರು ಕನ್ನಡ ಭಾಷೆಯನ್ನು ಯಾವ ಯಾವ ಶತಮಾನಗಳಿಂದ ಅದರ ಅಸ್ತಿತ್ವವನ್ನು ಗುರುತಿಸಿದ್ದಾರೆ, ಅವರು ಕೊಡ್ತಕ್ಕಂಥ ಆಧಾರಗಳು ಯಾವುವು, ಅವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ರೂಪಿಸುತ್ತಾರೆ. ಈಗಾಗಲೇ ಈ ಹಿಂದಿನ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಗಮನಿಸಿದ್ದೇನೆ, ನೀವು ಕೂಡ ಗಮನಿಸಿರ್ತೀರಿ. ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಅವುಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಆ ಉತ್ತರಗಳು ಸರಿಯಾಗಿದೆಯೇ ಎಂಬುದನ್ನು ಸ್ಪಷ್ಟ ಮಾಡಿಕೊಂಡು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನವನ್ನು ಮಾಡ್ತಾ ಹೋಗಬೇಕಾಗತ್ತೆ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ, ದಯವಿಟ್ಟು ಯಾರು ನಮ್ಮ ಈ ಚಾನಲನ್ನು ಕನ್ನಡ ಡಿಂಡಿಮ ಎನ್ನುವ ಈ ಚಾನಲ್ನಲ್ಲಿ ಗಮನಿಸಿದ್ದೀರೋ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಕೊಡುವ ಸಾಮಾನ್ಯ ಸೂಚನೆಗಳನ್ನು ನಾನು ಹೇಳ್ತಾ ಇದ್ದೆ. ವಿದ್ಯಾರ್ಥಿಗಳು ಕೇವಲ ಇಂತಹ ಕೆಲವು ಸಂಚಿಕೆಗಳನ್ನು ಗಮನಿಸುವುದು ಆಲಿಸುವುದು ಮಾತ್ರವಲ್ಲ, ಅಥವಾ ಕೇವಲ ಯಾವುದೋ ತರಗತಿಗಳಲ್ಲಿ ಕುಳಿತು ಪಾಠಗಳನ್ನು ಆಲಿಸುವುದು ಮಾತ್ರವಲ್ಲ, ಸ್ವತಃ ಖುದ್ದಾಗಿ ಗ್ರಂಥಾಲಯಗಳಲ್ಲಿ ಅಥವಾ ನಿಮ್ಮ ಕೊಠಡಿಗಳಲ್ಲಿ ಕುಳಿತು ಪುಸ್ತಕಗಳನ್ನು ಹೆಚ್ಚು ಹೆಚ್ಚು
ಜ್ಞಾನ ಪ್ರದಾನ ಮಾಡತಕ್ಕಂತಹ ಮೂಲ ಗ್ರಂಥಗಳನ್ನು ಓದುವುದರ ಮೂಲಕ ಟಿಪ್ಪಣಿ ಮಾಡಿಕೊಳ್ಳೋದನ್ನ, ನೋಟ್ಸ್ ಮಾಡಿಕೊಳ್ಳೋದನ್ನ ನೀವು ರೂಢಿ ಮಾಡಿಕೊಂಡಿರ್ತೀರಿ, ಮಾಡಿಕೋಬೇಕು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಮತ್ತೊಂದ್ಸಲ ಮೊನ್ನೆ ಸಂಚಿಕೆಯಲ್ಲಿ ಹೇಳಿದ್ದನ್ನು ಪುನರಾವರ್ತನೆ ಮಾಡ್ತಾ ಇದ್ದೀನಿ. ಮೂಲ ಕೃತಿಗಳನ್ನು ಓದಬೇಕು, ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದಬೇಕು, ಕನ್ನಡ ವ್ಯಾಕರಣ ಗ್ರಂಥಗಳನ್ನು ಅಭ್ಯಾಸ ಮಾಡಬೇಕು. ವ್ಯಾಕರಣದನ್ನು ಕೇವಲ ಅಭ್ಯಾಸ ಮಾಡುವುದಷ್ಟೇ ಅಲ್ಲ, ಅದನ್ನು ಪ್ರಾಯೋಗಿಕವಾಗಿ ಮತ್ತೆ 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 ಆ ಕೆಲಸವನ್ನು ಮಾಡುವುದರೊಂದಿಗೆ, ಈಗ ವ್ಯಾಕರಣದ ವಿಚಾರಗಳಾಗಿರ್ಬೋದು, ಛಂದಸ್ಸಿಗೆ ಸಂಬಂಧಪಟ್ಟ ವಿಚಾರಗಳಾಗಿರ್ಬೋದು, ಯಾವುದೇ ಆ ವಿಚಾರ ಆಗಿರಲಿ, ಮನನ ಮಾಡಿದರೆ ಮಾತ್ರ ಅದು ಮನದಟ್ಟಾಗಿ ಉಳ್ಕೊಳ್ತದೆ, ಮನದಟ್ಟಾಗ್ತದೆ. ಅದಕ್ಕೋಸ್ಕರ ತಾವು ಓದಿರ್ತಕ್ಕಂಥ ವಿಚಾರಗಳನ್ನ ನಮ್ಮ ಸ್ನೇಹಿತರ ಜೊತೆ, ಒಡನಾಡಿಗಳ ಜೊತೆಯಲ್ಲಿ ಮತ್ತೆ ಮತ್ತೆ ಚರ್ಚೆ ಮಾಡಬೇಕು. ನಮಗೆಲ್ಲ ಗೊತ್ತಿದೆ, ಹಂಚಿದಷ್ಟು ಹೆಚ್ಚಾಗುವಂತಹ ಒಂದು ಸಂಪತ್ತು ಅಂದರೆ ಅದು ವಿದ್ಯೆ ಮಾತ್ರ, ನಮ್ಮ ಜ್ಞಾನ ಮಾತ್ರ. ಆದುದರಿಂದ ನಾವೇನು ಓದಿರ್ತೀವಿ ಅದನ್ನ ನಮ್ಮ ಒಡನಾಡಿಗಳ ಜೊತೆ, ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಗೆಳೆಯರ ಜೊತೆ ಅದನ್ನು ಮತ್ತೆ ಮತ್ತೆ ಚರ್ಚೆ ಮಾಡ್ತಾ ಇದ್ರೆ ನಿಮ್ಮ ಮನಸ್ಸಿನಲ್ಲಿ ಅದು ಸ್ಪಷ್ಟವಾಗಿ ಉಳ್ಕೊಳ್ತಾ ಹೋಗುತ್ತೆ. ಯಾವುದೇ ಪ್ರಶ್ನೆಗೆ ಉತ್ತರ ಗೊಂದಲವಾಗಿ ಇರಬಾರದು. ಯಾವುದಾದ್ರೂ ಗೊಂದಲ, ಕನ್ಫ್ಯೂಷನ್ ಇದ್ರೆ ಅಂಥದ್ದನ್ನ ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡಿದಾಗ, ಅಥವಾ ನೀವು ಯಾವುದಾದ್ರೂ ನಿಮಗೆ ಪರಿಚಿತರಾಗಿರ್ತದ ಕನ್ನಡ ಅಧ್ಯಾಪಕರ ಜೊತೆಯಲ್ಲಿ ಕೇಳಿ ಅದರ ಬಗ್ಗೆ ಸ್ಪಷ್ಟಗೊಳಿಸಿಕೊಂಡಾಗ ಅದು ಖಚಿತವಾಗ್ತದೆ. ಹಾಗೆ ಖಚಿತತೆಯೊಂದಿಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗಬೇಕಾಗ್ತದೆ. ಯಾವುದೇ ಗೊಂದಲದಲ್ಲಿ ಪರೀಕ್ಷೆಗಳಿಗೆ ಹೋದಾಗ ಅಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಿಮಗೆ ಯಾವುದಾದರೂ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಸಾಹಿತ್ಯಿಕ ಸಮಸ್ಯೆಗಳಾಗಿರಲಿ, ನಿಮಗೆ ಪರಿಚಿತರಿರತಕ್ಕಂತಹ ಕೆಲವು ಓದಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಹಿರಿಯ ವಿದ್ಯಾರ್ಥಿಗಳು, ಅಥವಾ ನಿಮಗೆ ಗೊತ್ತಿರತಕ್ಕಂಥ ಕನ್ನಡ ಅಧ್ಯಾಪಕರ ಬಳಿಯಲ್ಲಿ ಚರ್ಚೆ ಮಾಡಬೇಕು. ಯಾವುದೇ ವಿಚಾರ ಆಗಿರಲಿ, ಅದು ಕನ್ನಡ ಆಗಿರಲಿ, ಭೂಗೋಳಶಾಸ್ತ್ರ ಆಗಿರಲಿ, ಇತಿಹಾಸ ಆಗಿರಲಿ, ವಿಜ್ಞಾನ ಆಗಿರಲಿ, ಸ್ಪಷ್ಟವಾಗಿ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳ್ಕೋಬೇಕಾಗ್ತದೆ. ಅದಕ್ಕೆ ನಾನು ಹಿಂದಿನ ಸಂಚಿಕೆಯೊಂದರಲ್ಲಿ ಹೇಳಿದ್ದೆ, ದಯವಿಟ್ಟು ನಮ್ಮ ಆ ಎಲ್ಲ ಸಂಚಿಕೆಗಳನ್ನು ನೀವು ನೋಡಬೇಕು ಅಂದರೆ, ನಾವು ಈ ಮುಂದೆ ಮಾಡ್ತಕ್ಕಂತಹ, ನಾನು ಕನ್ನಡ ಸಾಹಿತ್ಯ, ಕನ್ನಡ ಭಾಷೆಯ ಪ್ರಾಚೀನತೆ, ಕನ್ನಡ ಸಾಹಿತ್ಯದ ಪ್ರಾಚೀನತೆ, ಕನ್ನಡ ಸಾಹಿತ್ಯ ಚರಿತ್ರೆ, ಕಾವ್ಯ ಮೀಮಾಂಸೆ, ವ್ಯಾಕರಣ, ಛಂದಸ್ಸು, ಶಾಸನಶಾಸ್ತ್ರ, ನಿಮಗೆ ಜಾನಪದ ಸಾಹಿತ್ಯ, ಶಾಸನಗಳು, ಎಲ್ಲವುಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಸರಳವಾಗಿ, ಸ್ಪಷ್ಟವಾಗಿ ಈ ಸಂಚಿಕೆಗಳ ಮೂಲಕ ನಿಮಗೆ ಕೊಡಬೇಕು ಎನ್ನುವುದು ನನ್ನ ಉದ್ದೇಶ. ಯಾರು ಸಬ್ಸ್ಕ್ರೈಬ್ ಮಾಡಿರುವುದಿಲ್ಲವೋ ಅಂತಹ ವಿದ್ಯಾರ್ಥಿ ಸಬ್ಸ್ಕ್ರೈಬ್ ಮಾಡಿದರೆ ನಾವು ಮುಂದೆ ಅಪ್ಲೋಡ್ ಮಾಡತಕ್ಕಂತಹ ಕೆಲವು ಸಂಚಿಕೆಗಳು ನಿಮಗೆ ಬೇಗನೆ ತಲುಪುತ್ತವೆ ಮತ್ತು ತಿಳಿಯುತ್ತವೆ ನೋಟಿಫಿಕೇಶನ್ ಮೂಲಕ. ಹಾಗಾಗಿ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂತಹ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕನ್ನಡ ಪ್ರಾಚೀನತೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಕನ್ನಡ ಭಾಷೆ ಹಾಗಾದ್ರೆ 2000 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಎಂದು ಹೇಳ್ತಕ್ಕಂಥ ವಿದ್ವಾಂಸರು ಕೊಡುವ ಪುರಾವೆಗಳು ಯಾವ್ಯಾವು? ನಾವು ಅದನ್ನು ಗಮನಿಸಬೇಕಾಗತ್ತೆ. ನಮಗೆಲ್ಲ ಗೊತ್ತಿರುವಂತೆ ಈ ಭಾರತ ದೇಶದಲ್ಲಿ ಸಿಂಧೂ ಬಯಲಿನ ನಾಗರಿಕತೆ ಸುಮಾರು 2500 ವರ್ಷಗಳ ಹಿಂದೆ ಈ ಭರತಖಂಡದಲ್ಲಿ ಇತ್ತು ಎಂಬುದಾಗಿ ನಾವು ಓದಿದ್ದೇವೆ. ಹರಪ್ಪ ಮಹೇಂಜದಾರೋ ನಾಗರಿಕತೆ ಎಂದು ಕರೆಯುತ್ತೇವೆ. ಈ ಹರಪ್ಪ ಮಹೇಂಜದಾರೋ ಸಂಸ್ಕೃತಿಯ ಸಂದರ್ಭದಲ್ಲಿ ಕಂಡು ಬಂದಿರುವ ಕೆಲವು ಮುದ್ರಿಕೆಗಳಲ್ಲಿ ಕನ್ನಡ ಲಿಪಿ ಅಥವಾ ಕನ್ನಡ ಪದಗಳು ಇವೆ ಎಂಬುದಾಗಿ ರೆವರೆಂಡ್ ಫಾದರ್ ಹೆರಾಸ್ ಎನ್ನುವವರು ವಾದಿಸುತ್ತಾರೆ. ಆದರೆ ಅವರು ಊಹೆ ಮಾಡಿ ಸಿಂಧೂ ಬಯಲಿನ ನಾಗರಿಕತೆಯ ಸಂದರ್ಭದಲ್ಲಿ ಕಂಡುಬರುವ ಮುದ್ರಿಕೆಗಳಲ್ಲಿಯೇ ಕನ್ನಡ ಲಿಪಿಯನ್ನು ನೋಡಲಿಕ್ಕೆ ಸಾಧ್ಯವಿದೆ ಎಂದು ವಾದಿಸಿದ್ದಾದರೂ ಎಲ್ಲ ವಿದ್ವಾಂಸರು ಅದನ್ನು ಒಪ್ಪಿಕೊಂಡಿಲ್ಲ. ಅವರು ಹೇಳ್ತಕ್ಕಂತಹ ಮುದ್ರಿಕೆಗಳಲ್ಲಿ ಕಂಡುಬರುವ ಲಿಪಿ ಕನ್ನಡವೇ ಆಗಿದ್ದರೆ ಕನ್ನಡ 2500 ವರ್ಷಗಳ ಹಿಂದೆಯೇ ಇತ್ತು ಎಂದು ಒಪ್ಪಿಕೊಳ್ಳಬೇಕಾಗುತ್ತದೆ. ಆದರೆ ಇದುವರೆಗೂ ಕೂಡ ಹರಪ್ಪ ಮಹೇಂಜದಾರೋ ಸಂಸ್ಕೃತಿಯ ಸಂದರ್ಭದಲ್ಲಿ ದೊರೆತಿರುವ ಮುದ್ರಿಕೆಗಳ ಭಾಷೆಯನ್ನ ಯಾರೂ ಸ್ಪಷ್ಟವಾಗಿ ಓದುವುದಕ್ಕೆ ಆಗಿಲ್ಲ. ಆದುದರಿಂದ ರೆವರೆಂಡ್ ಫಾದರ್ ಹೆರಾಸ್ ಅವರ ಊಹೆ ತುಂಬ ದೂರಾನ್ವಯ ಮಾಡ್ತಕ್ಕಂಥದ್ದು, ತುಂಬ ದೂರವಾದ ಊಹೆ ಆಗ್ತದೆ. ಹಾಗಾಗಿ ಒಪ್ಪಲಿಕ್ಕಾಗುವುದಿಲ್ಲ ಎಂಬುದು ನಮ್ಮ ವಿದ್ವಾಂಸರ ಅಭಿಪ್ರಾಯ. ಆದರೂ ಕೂಡ ಮತ್ತೆ ಕೆಲವರು ಸುಮಾರು 2500 ವರ್ಷಗಳ ಹಿಂದಿನವು ಎಂದು ಹೇಳಬಹುದಾದ ಉಪನಿಷತ್ತುಗಳಲ್ಲಿ ಛಾಂದೋಗ್ಯ ಉಪನಿಷತ್ತು, ತಾವು ಹೆಸರು ಕೇಳಿರ್ತೀರಿ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದೆರಡು ಕಡೆ ಚೆನ್ನ ಎನ್ನುವ ಪದ ಬಳಕೆಯಾಗಿದೆ. ಚೆನ್ನ ಎಂದರೆ ಚಂದ್ರ ಎಂದು,
ಮಠಚಿ ಎನ್ನುವ ಪದ ಬಳಕೆಯಾಗಿದೆ. ಮಠಚಿ ಎಂದರೆ ಮಿಡತೆ ಎಂದು ಕೆಲವರು ವಾದ ಮಾಡ್ತಾರೆ. ನಮಗೆಲ್ಲ ಗೊತ್ತಿರುವಂತೆ ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ ಅವರು ಈ ವಾದವನ್ನ ಮುಂದಿಟ್ಟಿದ್ದಾರೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಳಕೆಯಾಗಿರ್ತಕ್ಕಂತಹ ಮಠಚಿ ಮತ್ತು ಚೆನ್ ಎಂಬ ಪದಗಳು ಮಿಡತೆ ಹಾಗೂ ಚಂದ್ರ ಎಂಬ ಅರ್ಥವನ್ನು ಸೂಚಿಸ್ತಾ ಇವೆ. ಇವು ಕನ್ನಡ ಪದಗಳು ಎಂಬುದಾಗಿ ಗೋವಿಂದ ಪೈ ಅವರು ತಮ್ಮ ವಾದವನ್ನು ಮುಂದಿಟ್ಟಿದ್ದಾರೆ. ಆದರೆ ಅವು ಕನ್ನಡ ಪದಗಳ ಅಲ್ಲ, ಇವು ಪ್ರಾಚೀನ ಕನ್ನಡದ ರೂಪಗಳು ಎಂಬುದಾಗಿ ಗೋವಿಂದ ಪೈ ಹೇಳುತ್ತಾರಾದರೂ ನಮ್ಮ ವಿದ್ವಾಂಸರು ಇವುಗಳ ಬಗೆಗೆ ತಮ್ಮ ಸಹಮತವನ್ನ ಸೂಚಿಸಿಲ್ಲ. ಹಾಗಾಗಿ ಈ ವಾದವನ್ನು ಕೂಡ ಎಲ್ಲರೂ ಒಪ್ಪಿಲ್ಲ. ಇದಾದ ಬಳಿಕ ನಾವು ಪ್ರಮುಖವಾದ ಕೆಲವು ಪುರಾವೆಗಳನ್ನು ಇಟ್ಟುಕೊಂಡು ಗಮನಿಸುವುದಾದರೆ, ಕ್ರಿಸ್ತ ಪೂರ್ವ 250ರ ಸುಮಾರಿನಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಮೌರ್ಯ ದೊರೆ ಅಂದರೆ ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟನಾಗಿದ್ದ ಅಶೋಕ ತನ್ನ ಇಡೀ ನಾಡಿನಾದ್ಯಂತ ಕೆಲವು ಶಿಲಾ ಶಾಸನಗಳನ್ನು ಹಾಕಿಸಿದ್ದನು ಎಂಬುದು ನಮಗೆ ಗೊತ್ತಿದೆ. ಅಶೋಕನ ಕೆಲವು ಶಿಲಾಶಾಸನಗಳು ನಮ್ಮ ಕರ್ನಾಟಕದಲ್ಲಿಯೂ ದೊರೆತಿವೆ. ಅಂತಹ ಅಶೋಕನ ಶಾಸನಗಳಲ್ಲಿ ಒಂದು ನಮಗೆಲ್ಲ ಗೊತ್ತಿರುವಂತೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಸಿದ್ದಾಪುರ ಎಂಬ ಊರಿನ ಸಮೀಪದಲ್ಲಿ ಬರುವ ಬ್ರಹ್ಮಗಿರಿ ಎಂಬ ಬೆಟ್ಟದ ಮೇಲೆ ದೊರೆತಿರತಕ್ಕಂತಹ ಒಂದು ಶಾಸನದಲ್ಲಿ ಇಸಿಲಾ ಎಂಬ ಒಂದು ಪದ ಬಳಕೆಯಾಗಿದೆ. ಪ್ರಾಕೃತ ಭಾಷೆಯಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿ ಅಶೋಕನ ಶಾಸನ ಇದೆ. ಆ ಅಶೋಕನ ಶಾಸನದಲ್ಲಿ ಪ್ರಾಕೃತ ಭಾಷೆಯ ಮಧ್ಯೆ ಇಸಿಲಾ ಎಂಬ ಒಂದು ಪದ ಬಳಕೆಯಾಗಿದ್ದು, ಅದನ್ನು ಗುರುತಿಸಿದಂತಹ ನಮ್ಮ ಕನ್ನಡದ ಶ್ರೇಷ್ಠ ವಿದ್ವಾಂಸರಲ್ಲಿ ಒಬ್ಬರಾಗಿರುವ ದೊಡ್ಡಬೆಲೆ ಲಕ್ಷ್ಮೀ ನರಸಿಂಹಾಚಾರ್, DL ನರಸಿಂಹಾಚಾರ್ ಸಂಶೋಧಕರು ಏನಿದ್ದಾರೆ, ಈ ಎಲ್ಲ ವ್ಯಕ್ತಿಗಳ ಬಗೆಗೆ ನಾವು ಅವರ ಹೆಸರುಗಳನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ಕನ್ನಡ ಭಾಷೆಯ ಪ್ರಾಚೀನತೆ, ಕನ್ನಡ ಸಾಹಿತ್ಯದ ಪ್ರಾಚೀನತೆ ಇವೆಲ್ಲವುಗಳನ್ನು ನಿರ್ಧರಿಸುವ ಸಂದರ್ಭದಲ್ಲಿ ಈ ನಮ್ಮ ಕೆಲವು ವಿದ್ವಾಂಸರುಗಳು ನಮಗೆ ಮತ್ತೆ ಮತ್ತೆ ನೆನಪಾಗಬೇಕು. ಗೋವಿಂದ ಪೈ ಆಗಿರ್ಬೋದು, R ನರಸಿಂಹಾಚಾರ್ಯರಾಗಿರ್ಬೋದು, ಶ್ಯಾಮಾಶಾಸ್ತ್ರಿಗಳು, ಶ್ರೀಕಂಠ ಶಾಸ್ತ್ರಿಗಳು, ಡಾಕ್ಟರ್ ಹುಲ್ಶ್ ಎಂಬತಕ್ಕಂಥವರು, ಫಾದರ್ ಹೆರಾಸ್ ಅವರು, ಹೀಗೆ ಸುಮಾರು ಜನ ವಿದ್ವಾಂಸರು ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ ಇವುಗಳ ಪ್ರಾಚೀನತೆಯನ್ನು ಕುರಿತು ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಎಲ್ಲ ಕೆಲವು ವಿದ್ವಾಂಸರುಗಳ ಹೆಸರುಗಳನ್ನು ನಾವು ನೆನಪಿಟ್ಕೋಬೇಕಾಗುತ್ತೆ. DL ನರಸಿಂಹಾಚಾರ್ಯ ಅವರು ಅಶೋಕನ ಶಾಸನದಲ್ಲಿ ಕಂಡುಬರತಕ್ಕಂಥ ಇಸಿಲಾ ಎಂಬ ಪದ ಕನ್ನಡ ಪದ. ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಅಶೋಕನ ಕಾಲಕ್ಕಾಗಲೇ ಕನ್ನಡ ಭಾಷೆ ಇತ್ತು. ಇಸಿಲಾ ಎಂಬುದು ಒಂದು ಸ್ಥಳನಾಮ. ಇಸಿಲಾ ಎಂದರೆ ಕೋಟೆಯಿಂದ ಕೂಡಿದ ಊರು, ಕೋಟೆಯಿಂದ ಆವೃತಗೊಂಡ ಒಂದು ಊರು ಎಂಬುದಾಗಿ ಅವರು ಊಹಿಸುತ್ತಾರೆ. ಇವರ ಊಹೆಗೆ ನಮ್ಮ ಮತ್ತೊಬ್ಬರು ಕನ್ನಡದ ಶ್ರೇಷ್ಠ ದಾರ್ಶನಿಕರಾಗಿದ್ದಂಥವರು ತೀನಂ ಶ್ರೀಕಂಠಯ್ಯನವರು. ತೀನಂ ಶ್ರೀಕಂಠಯ್ಯನವರು ತಮಿಳು ಭಾಷೆಯಲ್ಲಿ ಎಯಿಲ್ ಎನ್ನುವ ಒಂದು ಪದ ಇದೆ. ಎಯಿಲ್ ಎಂದರೆ ಕೋಟೆಯಿಂದ ಕೂಡಿದ ಊರು ಅಥವಾ ಕೋಟೆಯಿಂದ ಆವೃತವಾದ ಒಂದು ಸ್ಥಳ ಎಂಬ ಹೆಸರು ಇರುವುದರಿಂದ ತಮಿಳಿನ ಎಯಿಲ್ ಎಂಬುದೇ ಕನ್ನಡದಲ್ಲಿ ಇಸಿಲಾ ಎಂದಾಗಿದೆ. ಹಾಗಾಗಿ ಇದು ಕನ್ನಡ ಪದ ಎಂಬುದಾಗಿ ತೀನಂ ಶ್ರೀಯವರು ತಮ್ಮ ಒಂದು ಸಮರ್ಥನೆಯನ್ನ ಕೊಡುತ್ತಾ DL ನರಸಿಂಹಾಚಾರ್ಯವರ ವಾದಕ್ಕೆ ಪುಷ್ಟಿ ಕೊಡುತ್ತಾರೆ. ಬಹಳಷ್ಟು ಜನ ವಿದ್ವಾಂಸರು ಇದನ್ನು ಒಪ್ಪಿಲ್ಲ ಎಂಬುದು ಬೇರೆ ವಿಚಾರ. ಆದರೆ ಇಸಿಲಾ ಎಂಬ ಒಂದು ಸ್ಥಳನಾಮ ಅಶೋಕನ ಶಾಸನದಲ್ಲಿ ಬಳಕೆಯಾಗಿದೆ. ನಾವು ಸ್ವಲ್ಪ ಇತಿಹಾಸವನ್ನು ಗಮನಿಸಿದರೆ ದಕ್ಷಿಣ ಭಾರತದ ಒಂದು ಪ್ರಾಂತ್ಯವನ್ನ ಸುವರ್ಣಗಿರಿ ಎಂದು ಕರೆಯುತ್ತಿದ್ದರು. ಆ ಸುವರ್ಣಗಿರಿ ಎನ್ನುವಂಥ ಪ್ರಾಂತ್ಯದ ರಾಜಧಾನಿಯಾಗಿ ಇಸಿಲಾ ಎಂಬ ನಗರವಿತ್ತು ಎಂಬುದಾಗಿ ಕೆಲವು ಪುರಾವೆಗಳನ್ನು ಕೊಡುತ್ತಾರೆ, ಆಧಾರಗಳನ್ನು ಕೊಡ್ತಾರೆ. ಇಸಿಲಾ ಎಂಬ ಪದ ಕನ್ನಡದ ಪದ ಎಂದು ಒಪ್ಪಿಕೊಂಡಲ್ಲಿ ಕ್ರಿಸ್ತ ಪೂರ್ವದಲ್ಲಿಯೇ ಕನ್ನಡ ಇದ್ದಿತು ಎಂದು ನಾವು ಒಪ್ಕೋಬೇಕಾಗ್ತದೆ. ಕ್ರಿಸ್ತ ಪೂರ್ವ ಮುಗಿದು ಕ್ರಿಸ್ತ ಶಕ ಪ್ರಾರಂಭವಾಗುವ ವೇಳೆಗೆ ಕನ್ನಡ ಭಾಷೆ ಈಗಾಗಲೇ ರೂಢಿಯ ಭಾಷೆಯಾಗಿತ್ತು
ಎಂಬುದಾಗಿ ಕೆಲವು ಪುರಾವೆಗಳನ್ನು ನಮ್ಮ ಬೇರೆ ಬೇರೆ ವಿದ್ವಾಂಸರು ಕೊಡ್ತಾ ಬರ್ತಾರೆ. ಕ್ರಿಸ್ತ ಶಕ 2ನೇ ಶತಮಾನದ ಮಧ್ಯಭಾಗ ಅಂದರೆ ಕ್ರಿಸ್ತ ಶಕ 150ರ ಸುಮಾರಿನಲ್ಲಿ ಕನ್ನಡ ನಾಡನ್ನು ಆಳುತ್ತಿದ್ದವರು ಶಾತವಾಹನರು. ಮೂಲತಃ ಕನ್ನಡಿಗರಲ್ಲದೇ ಇದ್ದರೂ ಕೂಡ ಶಾತವಾಹನರಲ್ಲಿ ಪ್ರಸಿದ್ಧ ದೊರೆಯಾಗಿದ್ದ ಹಾಲ ಎಂಬ ರಾಜನೊಬ್ಬ ಕುಂತಲ ಪರಮೇಶ್ವರ ಎಂಬ ಬಿರುದನ್ನು ಹೊಂದಿದ್ದ. ಕುಂತಲ ಪರಮೇಶ್ವರ ಎಂಬ ಬಿರುದನ್ನು ಹೊಂದಿದ್ದ ಹಾಲ ಎಂಬ ಶಾತವಾಹನ ದೊರೆ ಪ್ರಾಕೃತ ಭಾಷೆಯ ಒಂದು ಸಂಕಲನ ಗ್ರಂಥವನ್ನು ರಚಿಸಿದ್ದಾನೆ. ಗಾಥಾ ಸಪ್ತಶತಿ ಎಂಬ ಒಂದು ಸಂಕಲನ ಕಾವ್ಯವನ್ನ ಆತ ರಚಿಸಿದ್ದಾನೆ ಅಥವಾ ಸಂಕಲಿಸಿದ್ದಾನೆ. ಗಾಥಾ ಸಪ್ತಶತಿ ಎಂಬ ಪ್ರಾಕೃತ ಗ್ರಂಥದಲ್ಲಿ ಕೆಲವು ಕನ್ನಡದ ಪದಗಳು ಕಂಡುಬರುತ್ತಿವೆ ಎಂಬುದಾಗಿ ನಮ್ಮ ವಿದ್ವಾಂಸರು ಕೆಲವು ಪದಗಳನ್ನು ಗುರುತಿಸಿ ತೋರಿಸಿದ್ದಾರೆ. ಅತ್ತ, ಪೊಟ್ಟೆ, ತುಪ್ಪ, ತೀರ್, ಪೆಟ್ಟು, ಈ ಕೆಲವು ಪದಗಳು ಕನ್ನಡದ ಪದಗಳು ಎಂಬುದಾಗಿ ಅವರು ತೋರಿಸ್ತಾರೆ. ಅಂದರೆ ಕ್ರಿಸ್ತಶಕ 2ನೇ ಶತಮಾನದ ಮಧ್ಯಭಾಗಕ್ಕಾಗಲೇ ಕನ್ನಡ ಭಾಷೆ ಮತ್ತೊಂದು ಭಾಷೆಯ ಮೇಲೆ ಪ್ರಭಾವ ಬೀರುವಷ್ಟು ಅಥವಾ ಮತ್ತೊಂದು ಭಾಷೆಯಲ್ಲಿ ಮಿಶ್ರಣಗೊಂಡು ಬಳಕೆಯಾಗುವಷ್ಟು ಪ್ರಭಾವಿತ ಭಾಷೆಯಾಗಿತ್ತು ಎಂಬುದಾಗಿ ವಾದ ಮಾಡ್ತಾರೆ. ಗಾಥಾ ಸಪ್ತಶತಿ ಎನ್ನುವಂತಹ ಪ್ರಾಕೃತ ಗ್ರಂಥದಲ್ಲಿ ಕಂಡುಬರುವಂತಹ ಪದಗಳು ಕನ್ನಡ ಪದಗಳು ಎಂಬುದಾಗಿ ಹೇಳುವ ಈ ಹೇಳಿಕೆಯನ್ನು ಒಪ್ಪಿಕೊಂಡರೆ ಕ್ರಿಸ್ತ ಶಕದ ಪ್ರಾರಂಭಕ್ಕಾಗಲೇ ಕನ್ನಡ ಇತ್ತು ಎಂಬುದಾಗಿ ನಾವು ಒಪ್ಕೋಬೇಕಾಗ್ತದೆ. ಈ ವಾದವನ್ನು ಕೂಡ ಗೋವಿಂದ ಪೈ ಅವರೇ ಮಾಡಿದ್ದಾರೆ. ಪೊಟ್ಟೆ ಅಂದರೆ ಹೊಟ್ಟೆ, ತೀರ್ ಅಂದರೆ ಸಮರ್ಥನಾಗು, ಶಕ್ತನಾಗು, ಅತ್ತ ಅಂದರೆ ಅತ್ತೆ, ಇಂತಹ ಪದಗಳು ಪೊಟ್ಟೆ, ಅತ್ತ, ತೀರ್, ರೊಟ್ಟಿ, ಈ ಪದಗಳನ್ನು ಕನ್ನಡ ಪದಗಳು, ಇವು ಪ್ರಾಕೃತ ಭಾಷೆಯ ಮಧ್ಯೆ ಬಳಕೆಯಾಗಿವೆ. ಹಾಗಾಗಿ ಕ್ರಿಸ್ತ ಶಕ 2ನೇ ಶತಮಾನದಲ್ಲಿ ಅಂದರೆ 2ನೇ ಶತಮಾನದ ಮಧ್ಯಭಾಗಕ್ಕೆ ಕನ್ನಡ ಇದ್ದಿತು ಎಂಬುದಾಗಿ ಗೋವಿಂದ ಪೈ ಅವರು ಹೇಳಿರೋದನ್ನು ಕೆಲವರು ವಿದ್ವಾಂಸರು ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ನಮಗೆ ಈ ಕೆಲವು ಪದಗಳು, ಈ ಪದಗಳು ಎಲ್ಲಿ ಬಳಕೆಯಾಗಿವೆ ಎಂಬುದು ನಮಗೆ ಗೊತ್ತಿರಬೇಕಾಗ್ತದೆ. ಪ್ರಶ್ನೆಗಳನ್ನು ಕೇಳುವಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂತಹ ಕೆಲವು ಪದಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಶ್ನೆಗಳನ್ನು ರೂಪಿಸ್ತಾರೆ. ಈಗಾಗಲೇ ಹಿಂದಿನ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನು ನೀವು ಗಮನಿಸಿದ್ದರೆ ಈ ವಿಚಾರಗಳು ಸ್ಪಷ್ಟ ಆಗ್ತದೆ. ಕೆಲವು ಪ್ರಬಂಧ ರೂಪದ ಉತ್ತರಗಳನ್ನು ನಿರೀಕ್ಷೆ ಮಾಡತಕ್ಕಂತಹ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಕುರಿತು ಬರೆಯಿರಿ ಅಂತ ಕೇಳ್ತಾರೆ. ಅಥವಾ ಕನ್ನಡ ಭಾಷೆಯ ಪ್ರಾಚೀನತೆ ಅದನ್ನು ಕುರಿತು ಪ್ರಬಂಧವನ್ನು ಬರೀಬೇಕಾಗುತ್ತೆ. ಆಗ ನಾನು ಹೇಳಿದಂತೆ ಹಿಂದಿನ ನಮ್ಮ ಹರಪ್ಪ ಮಹೇಂಜದಾರೋ ನಾಗರಿಕತೆಯ ಸಂದರ್ಭದಲ್ಲಿ ಬರ್ತಕ್ಕಂಥ ಮುದ್ರಿಕೆಗಳಲ್ಲಿ ಕಂಡುಬರುವಂತಹ ಕನ್ನಡ ಎಂಬುದಾಗಿ ಹೆರಾಸ್ ಹೇಳಿರೋದ್ರಿಂದ ಪ್ರಾರಂಭ ಮಾಡಿ ನಾವು ಒಪ್ಪಲಿ ಬಿಡಲಿ ಪ್ರಾಚೀನತೆಯನ್ನು ಕುರಿತು ನಡೆದಿರುವ ಅಧ್ಯಯನಗಳನ್ನು ನಾವು ಗಮನಿಸಿದ್ದೇವೆ ಎಂಬುದನ್ನು ತೋರಿಸಬೇಕಾಗ್ತದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಇಂತಹ ಕೆಲವು ವಿಚಾರಗಳನ್ನು, ಕೆಲವು ಪಾಯಿಂಟ್ಸ್ ಬರ್ಕೊಂಡು ನಾವು ಅದನ್ನು ಮನನ ಮಾಡಬೇಕಾಗುತ್ತೆ. ಸಿಂಧೂ ಬಯಲಿನ ನಾಗರಿಕತೆಯ ಸಂದರ್ಭದಲ್ಲಿ ಕಂಡುಬರುವಂತಹ ಮುದ್ರಿಕೆಗಳ ಭಾಷೆ ಕನ್ನಡ ಆಗಿತ್ತು ಎನ್ನುವುದಾದರೆ ಕನ್ನಡ ತುಂಬಾ ಪ್ರಾಚೀನವಾಗುತ್ತದೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಳಕೆಯಾಗಿರ್ತಕ್ಕಂತಹ ಮಟಚಿ, ಚೆನ್ ಎನ್ನುವ ಪದಗಳು ಕನ್ನಡ ಎಂಬುದಾಗಿ ಮತ್ತೆ ಕೆಲವರು ವಾದ ಮಾಡಿರುವುದನ್ನು ನಾವು ನೋಡಿದ್ದೇವೆ. ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಾವು ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಗಮನಿಸಬೇಕು. ಕ್ರಿಸ್ತ ಶಕ 2ನೇ ಶತಮಾನದ ವೇಳೆಗೇನೆ ನಮ್ಮ ಕನ್ನಡ ನಾಡಿಗೆ ಭೇಟಿ ಕೊಟ್ಟಿದ್ದ ಒಬ್ಬ ಈಜಿಪ್ಷಿಯನ್ ಭೂಗೋಳಶಾಸ್ತ್ರಜ್ಞ, ಈಜಿಪ್ಟ್ ದೇಶದಿಂದ ಭರತಖಂಡಕ್ಕೆ ಬಂದಿದ್ದಂತಹ ಒಬ್ಬ ಭೂಗೋಳಶಾಸ್ತ್ರಜ್ಞ ಟಾಲೆಮಿ ಎಂಬತಕ್ಕಂಥ ವ್ಯಕ್ತಿ ನಮ್ಮ ಕರ್ನಾಟಕಕ್ಕೂ ಭೇಟಿ ಕೊಟ್ಟು
ಕನ್ನಡದ ಕೆಲವು ಸ್ಥಳಗಳ ಹೆಸರುಗಳನ್ನು ತನ್ನ ಭೂಗೋಳಶಾಸ್ತ್ರ ಗ್ರಂಥದ ಒಂದು ಪುಸ್ತಕದಲ್ಲಿ ಬರೆದಿದ್ದಾನೆ. ಕ್ರಿಸ್ತಶಕ 150 ಸುಮಾರಿನಲ್ಲಿ ರಚಿಸಿರಬಹುದಾದ ಈಜಿಪ್ಷಿಯನ್ ಭಾಷೆಯಲ್ಲಿರುವ ಒಂದು ಭೂಗೋಳಶಾಸ್ತ್ರ ಗ್ರಂಥ. ಆ ಭೂಗೋಳಶಾಸ್ತ್ರಜ್ಞ ಟಾಲೆಮಿ ನಮ್ಮ ಕೆಲವು ಕನ್ನಡ ನಾಡಿನ ಊರುಗಳ ಹೆಸರುಗಳನ್ನು ತನ್ನ ಕೃತಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ ಎಂಬುದಾಗಿ ಕೆಲವು ವಿದ್ವಾಂಸರು ಅದನ್ನು ಗಮನಿಸಿದ್ದಾರೆ ಮತ್ತು ಅವುಗಳು ಕನ್ನಡ ಪದಗಳು ಎಂಬುದಾಗಿ ಅವರು ವಾದಿಸಿದ್ದಾರೆ. ಈಜಿಪ್ಷಿಯನ್ ಭಾಷೆಯಲ್ಲಿ ಬರೆದಿರುವಂತಹ ಕೃತಿಯಲ್ಲಿ ಕೆಲವು ಭಾರತದ ಸ್ಥಳನಾಮಗಳನ್ನು ಹೆಸರಿಸಿದ್ದಾನೆ. ಆ ಸ್ಥಳಗಳಲ್ಲಿ ಕರ್ನಾಟಕದ ಕೆಲವು ಸ್ಥಳನಾಮಗಳನ್ನು ಕೂಡ ಆತ ಉಲ್ಲೇಖಿಸಿದ್ದಾನೆ. ಕ್ರಿಸ್ತಶಕ 150 ಸುಮಾರಿನಲ್ಲಿ ರಚಿತವಾಗಿರಬಹುದಾದ ಈಜಿಪ್ಷಿಯನ್ ಭಾಷೆಯ ಭೂಗೋಳಶಾಸ್ತ್ರ ಗ್ರಂಥದಲ್ಲಿ ಪೆಟ್ರಗೌಲ ಎನ್ನುವ ಒಂದು ಪದ ಇದೆ. ಪೆಟ್ರಗೌಲ ಎಂದರೆ ಪಟ್ಟದ ಕಲ್ಲು. ಆತ ಟಾಲೆಮಿ ತನ್ನ ಉಚ್ಚಾರಣೆಯಲ್ಲಿ, ತನ್ನ ಭಾಷೆಯಲ್ಲಿ ಪಟ್ಟದ ಕಲ್ಲು ಎಂಬುದನ್ನು ಪೆಟ್ರಗೌಲ ಎಂದು ಬರೆದಿದ್ದಾನೆ ಎಂಬುದಾಗಿ. ಅದೇ ಥರ ಕೆಲವು ಸ್ಥಳಗಳ ಹೆಸರುಗಳನ್ನು ನೀವು ಗಮನಿಸಬಹುದು. ಬಾದಾಮಿಯನ್ನು, ತವಸಿ, ಅಥಣಿ ತಾಲೂಕಿನಲ್ಲಿ ಬರುವ ತವಸಿ ಎಂಬ ಒಂದು ಸ್ಥಳವನ್ನು, ನಮ್ಮ ಹೂವಿನ ಹಿಪ್ಪರಗಿ ಎನ್ನುವಂತಹ ಒಂದು ಸ್ಥಳವನ್ನು ಆತ ತನ್ನದೇ ಆದ ಉಚ್ಚಾರಣೆಯಲ್ಲಿ ಉಚ್ಚರಿಸಿ ಬರವಣಿಗೆಯಲ್ಲಿ ಕೂಡ ಅವುಗಳ ಹೆಸರುಗಳನ್ನು ಬೇರೆಯದೇ ಆದ ರೀತಿಯಲ್ಲಿ ಉಲ್ಲೇಖಿಸಿದ್ದಾನೆ. ಇಪ್ಪಕೊರಸ್ ಅಂದರೆ ಹಿಪ್ಪರಗಿ, ಟಬ್ಯಾಸೋ ಅಂತ ಕರೆದಿರುವುದು ತವಸಿ, ಬಾಡಿಯಾಮಿ ಅಂತ ಕರೆದಿರುವುದು ಬಾದಾಮಿ, ಬೆನೌಸಿ ಎಂದು ಕರೆದಿರುವುದು ಬನವಾಸಿ, ಪೆಟ್ರಗೌಲ ಎನ್ನುವುದು ಪಟ್ಟದ ಕಲ್ಲು, ಮೊಡಗೌಲ ಎಂದು ಕರೆದಿರುವುದು ಮುದಗಲ್ಲು ಎಂಬುದಾಗಿ ನಮ್ಮ ವಿದ್ವಾಂಸರು ಅವನ ಉಚ್ಚಾರಣೆಯಲ್ಲಿ ಆ ರೀತಿ ಕಂಡುಬರುತ್ತಿದೆ. ಮೊಡಗೌಲ ಎಂಬುದು ಮುದಗಲ್ಲು ಎಂಬುದಾದರೆ, ಪೆಟ್ರಗೌಲ ಎಂಬುದು ಪಟ್ಟದ ಕಲ್ಲು ಎಂಬುದಾದರೆ ಇವು ಅಚ್ಚ ಕನ್ನಡ ಪದಗಳು. ಹೌದು, ಪಟ್ಟದ ಕಲ್ಲು, ಮುದಗಲ್ಲು, ಇವು ಕನ್ನಡದ ಪದಗಳೇನಿವೆ. ಈ ಕನ್ನಡ ಪದಗಳು ಸ್ಥಳನಾಮಗಳಾಗಿ ಬಳಕೆ ಆಗ್ತಾ ಇದ್ದುವು ಅಂದರೆ ಅದಕ್ಕಿಂತ 1 ಶತಮಾನದ ಹಿಂದಿನಿಂದಲಾದರೂ ಕನ್ನಡ ಭಾಷೆ ರೂಢಿಯಾಗಿದ್ದಿರಬೇಕಲ್ಲವೇ? ಹಾಗಾಗಿ ಕ್ರಿಸ್ತ ಶಕದ ಪ್ರಾರಂಭದ ವೇಳೆಗೇ ಕನ್ನಡ ಇದ್ದಿತು ಎಂಬ ವಾದವನ್ನು ಗೋವಿಂದ ಪೈ ಅವರೇ ಮುಂದಿಟ್ಟಿದ್ದಾರೆ. ಈ ಪದಗಳು ಕನ್ನಡ ಪದಗಳು ಎಂಬುದನ್ನು ಒಪ್ಪುವುದಾದರೆ ಕನ್ನಡ ಭಾಷೆ ಕ್ರಿಸ್ತ ಶಕದ ಪ್ರಾರಂಭಕ್ಕಾಗಲೇ ಇತ್ತು. ನಾವು ಒಂದೊಂದೇ ಆಧಾರಗಳನ್ನು ಇಲ್ಲಿ ಗಮನಿಸಬೇಕು. ಕ್ರಿಸ್ತಶಕ 2ನೇ ಶತಮಾನದ ಮಧ್ಯಭಾಗದಲ್ಲಿಯೇ ರಚಿತವಾಗಿರಬಹುದಾದ ಗಾಥಾಸಪ್ತಶತಿ ಎನ್ನುವ ಕೃತಿಯಲ್ಲಿ ಕಂಡುಬರುವಂತಹ ಪದಗಳು ಕನ್ನಡ ಪದಗಳು. ಟಾಲೆಮಿಯ ಕೃತಿಯಲ್ಲಿ ಬರತಕ್ಕಂತಹ ಕೆಲವು ಸ್ಥಳನಾಮಗಳು ಕನ್ನಡ ಪದಗಳು ಎಂಬ ವಾದವನ್ನು ನಾವು ಒಪ್ಪಿಕೊಂಡಿದ್ದೇ ಆದರೆ ಕನ್ನಡ ಭಾಷೆ ಕ್ರಿಸ್ತ ಶಕದ ಪ್ರಾರಂಭಕ್ಕಾಗಲೇ ಇತ್ತು ಎಂದು ಒಪ್ಪಬೇಕಾಗ್ತದೆ. ಆದರೆ ಕೆಲವು ವಿದ್ವಾಂಸರು ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಇವು ಕನ್ನಡ ಪದಗಳಲ್ಲ ಅಂತ ಹೇಳೋದರಿಂದ ಇವು ನಮಗಿನ್ನೂ ಕೂಡ ಒಪ್ಪಿಗೆ ಆಗಿಲ್ಲ. ಇದಲ್ಲದೆ ಸುಮಾರು ಇದೇ ಸಂದರ್ಭದ ಅಂದರೆ ಕ್ರಿಸ್ತ ಶಕ 2ನೇ ಶತಮಾನಕ್ಕೂ ಪೂರ್ವದ ಅಂದರೆ 1ನೇ ಶತಮಾನದ ಕೊನೆಯ ವೇಳೆಯಲ್ಲಿ ನಡೆದಿರಬಹುದಾದ ಒಂದು ಘಟನೆಯನ್ನು ಆಧರಿಸಿದ ಗ್ರೀಕ್ ಪ್ರಹಸನವೊಂದು ನಮಗೆ 1897ರಲ್ಲಿ ದೊರೆಯಿತು. ನಿಮಗೆ ಗೊತ್ತಿರಬಹುದು, ತಿಳ್ಕೋಬೇಕಿದನ್ನು. ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ನಿರ್ಧರಿಸಲು ಇರತಕ್ಕಂಥ ಕೆಲವು ಪುರಾವೆಗಳಲ್ಲಿ ಇವುಗಳು ಬಹಳ ಮುಖ್ಯವಾದಂತಹ ಆಧಾರಗಳಾಗಿವೆ. ಗ್ರೀಕ್ ಪ್ರಹಸನ ಅಂದರೆ ಈ ಈಜಿಪ್ಟಿನ ಆಕ್ಸಿರಿಂಕಸ್ ಎನ್ನುವಂತಹ ಸ್ಥಳದಲ್ಲಿ 1897ರಲ್ಲಿ ನಡೆಸುತ್ತಿದ್ದ ಉತ್ಖನನದ ಸಮಯದಲ್ಲಿ, ಅಂದರೆ ನೆಲವನ್ನು ಅಗೆಯುತ್ತಿರುವಂತಹ ಸಂದರ್ಭದಲ್ಲಿ ಕೆಲವು ಸಾಹಿತ್ಯ ಕೃತಿಗಳು, ಪ್ರಾಚೀನ ಸಾಹಿತ್ಯ ಕೃತಿಗಳು ಲಭಿಸಿದವು. ನಮ್ಮಲ್ಲಿ ಹೇಗೆ ತಾಳೆಗರಿಗಳು ಅಥವಾ ಓಲೆಗರಿಗಳ ಮೇಲೆ ಬರೆದಂತಹ
ಸಾಹಿತ್ಯ ಕೃತಿಗಳು ಸಿಗುತ್ತವೆಯೋ ಹಾಗೇನೆ ಆಕ್ಸಿರಿಂಕಸ್ ಎಂಬ ಸ್ಥಳದಲ್ಲಿ ಉತ್ಖನನ ಮಾಡುತ್ತಿರುವಾಗ ಪೆಪಿರಸ್ ಅಥವಾ ಪೆಪೈರಿ ಎನ್ನುವಂತಹ ಒಂದು ಸಸ್ಯದ ಎಲೆಗಳ ಮೇಲೆ ಬರೆದಂತಹ ಒಂದು ಪ್ರಹಸನ ಅಂದರೆ ನಾಟಕ, ಗ್ರೀಕ್ ಭಾಷೆಯಲ್ಲಿ ಬರೆದಿರತಕ್ಕಂಥ ಒಂದು ಚಿಕ್ಕ ನಾಟಕ ದೊರೆಯಿತು. ಗ್ರೀಕ್ ಪ್ರಹಸನ ಎಂದು ಕರೆಯುತ್ತಾರೆ. ಆ ಗ್ರೀಕ್ ಭಾಷೆಯಲ್ಲಿರ್ತಕ್ಕಂಥ ಆ ಪ್ರಹಸನದಲ್ಲಿ ಬರುವ ಒಂದೆರಡು ಪಾತ್ರಗಳು ಮಾತನಾಡುವ ಭಾಷೆ, ಸರಿಯಾಗಿ ಗಮನಿಸಿ, ಗ್ರೀಕ್ ಪ್ರಹಸನದಲ್ಲಿ ಬರುವ ಒಂದೆರಡು ಪಾತ್ರಗಳು ಮಾತನಾಡುವ ಭಾಷೆ ನಮ್ಮ ಕರಾವಳಿಯ ಕನ್ನಡ ಭಾಷೆಯಂತೆಯೇ ಕಂಡುಬರುತ್ತಿದೆ ಎಂಬುದಾಗಿ ಮೊದಲು ಡಾಕ್ಟರ್ ಶ್ಯಾಮಾಶಾಸ್ತ್ರಿಗಳು ಎನ್ನುವ ವಿದ್ವಾಂಸರು ವಾದ ಮಾಡ್ತಾರೆ. ಇದನ್ನು ಗಮನಿಸಿದಂತಹ ನಮ್ಮ ಕೆಲವು ಸಂಶೋಧಕರು, ಗೋವಿಂದ ಪೈ ಅವರು, DL ನರಸಿಂಹಾಚಾರ್ ಮೊದಲಾದವರು ಇದರ ಬಗ್ಗೆ ಅಧ್ಯಯನ ಮಾಡಿ, ಹೌದು, ಇದು ಕರಾವಳಿಯ ತೀರದಲ್ಲಿ ಅಂದರೆ ನಮ್ಮ ಪಶ್ಚಿಮ ಕರ್ನಾಟಕದ ಬಂದರು ಪ್ರದೇಶವಾಗಿರುವ ಮಲ್ಪೆ ಎನ್ನುವ ಒಂದು ರೇವು ಪಟ್ಟಣ ಏನಿದೆ, ಆ ಸ್ಥಳದಲ್ಲಿ ನಡೆದಿರತಕ್ಕಂತಹ ಒಂದು ಘಟನೆಯನ್ನು ಆಧಾರವಾಗಿಟ್ಟುಕೊಂಡು ಈ ಪ್ರಹಸನವನ್ನು ರಚಿಸಲಾಗಿದೆ. ಇಲ್ಲಿ ಬರತಕ್ಕಂಥ ಕೆಲವು ಶಬ್ದಗಳನ್ನು ಗಮನಿಸಿದಾಗ ಇದು ಕನ್ನಡ ಭಾಷೆಯ ಶಬ್ದಗಳು ಎಂಬುದನ್ನು ಸ್ಪಷ್ಟಗೊಳಿಸ್ತಾ ಇದೆ. ಈ ಗ್ರೀಕ್ ಪ್ರಹಸನದಲ್ಲಿ ಮಲ್ಪಿನಾಯಕ ಎನ್ನುವಂತಹ ಒಂದು ಉಲ್ಲೇಖ ಕೂಡ ಕಂಡುಬರುತ್ತದೆ ಎಂದು ಹೇಳುವ ಎಸ್ ಶ್ರೀಕಂಠಯ್ಯ, ಗೋವಿಂದ ಪೈ, ಶ್ಯಾಮಾಶಾಸ್ತ್ರಿಗಳು ಹೆಚ್ಚಿನ ಒಂದು ನಿರ್ಣಾಯಕ ಹಂತದಲ್ಲಿ ಖಂಡಿತವಾಗಿಯೂ ಗ್ರೀಕ್ ಪ್ರಹಸನದಲ್ಲಿ ಬಳಕೆಯಾಗಿರ್ತಕ್ಕಂಥ ಭಾಷೆ ಕನ್ನಡವೇ, ಅಲ್ಲಿ ಮಾತನಾಡುವ ಆ ಪಾತ್ರಗಳ ಭಾಷೆ ಕನ್ನಡವಾಗಿದೆ ಎಂಬುದಾಗಿ ವಾದ ಮಾಡ್ತಾರೆ. ಆದರೆ ಮತ್ತೆ ಕೆಲವು ವಿದ್ವಾಂಸರು ಇದರ ಬಗ್ಗೆ ಅಧ್ಯಯನ ಮಾಡಿ, ಇಲ್ಲ, ಇದು ಕನ್ನಡ ಭಾಷೆ ಅಲ್ಲ, ಹೆಚ್ಚು ಎಂದರೆ ಇದು ನಮ್ಮ ಕರಾವಳಿಯ ಪ್ರದೇಶದಲ್ಲಿ ಬಳಕೆಯಲ್ಲಿರಬಹುದಾದ ತುಳು ಭಾಷೆ ಇದ್ದಿರಬಹುದು. ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ನಿರ್ಧರಿಸುವ ಸಂದರ್ಭದಲ್ಲಿ ನಮ್ಮ ವಿದ್ವಾಂಸರು ಈ ಕೆಲವು ವಾದಗಳನ್ನು ಮಾಡ್ತಾ ಬಂದಿದ್ದಾರೆ. ನಾನು ಇದುವರೆಗೂ ಯಾವ ಕೆಲವು ಪುರಾವೆಗಳನ್ನು ಇಟ್ಟುಕೊಂಡು ಮಾತನಾಡಿದೆನೋ ಅವೆಲ್ಲವೂ ಕೂಡ ಕೆಲವರಿಂದ ಸಮ್ಮತಿ ಪಡೆದರೆ ಕೆಲವರ ವಿರೋಧ ಕೂಡ ಅವುಗಳಿಗೆ ಸಂಬಂಧಪಟ್ಟಂತೆ ವ್ಯಕ್ತವಾಗಿದೆ. ಸರ್ವಸಮ್ಮತಿ ಇಲ್ಲ ಎಂಬುದು ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ಹರಪ್ಪ ಮಹೇಂಜದಾರೋ ಸಂಸ್ಕೃತಿಯ ಸಂದರ್ಭದಲ್ಲಿಯೇ ಕನ್ನಡ ಇತ್ತು ಎಂಬುದಾಗಲಿ, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರತಕ್ಕಂತಹ ಪದಗಳು ಕನ್ನಡ ಎಂಬುದಾಗಲಿ, ಅಶೋಕನ ಶಾಸನದಲ್ಲಿ ಬಳಕೆಯಾಗಿರುವ ಇಸಿಲ ಎಂಬ ಪದ ಕನ್ನಡ ಎಂಬ ಬಗೆಗಾಗಲಿ, ಹಾಲಾಸ್ ಎಂಬ ರಾಜ ಬರೆದಂತಹ ಗಾಥಾ ಸಪ್ತಶತಿ ಎಂಬ ಕೃತಿಯಲ್ಲಿ ಬರುವ ಪದಗಳು ಕನ್ನಡ ಎಂಬ ಬಗೆಗಾಗಲಿ, ಗ್ರೀಕ್ ಪ್ರಹಸನದಲ್ಲಿ ಕಂಡುಬರುತ್ತಿರುವ ಪದಗಳು ಕನ್ನಡ ಪದಗಳು ಎಂಬ ವಿಚಾರವಾಗಲಿ, ಟಾಲೆಮಿ ಎನ್ನುವನು ಬರೆದಿರುವಂತಹ ಭೂಗೋಳಶಾಸ್ತ್ರ ಗ್ರಂಥದಲ್ಲಿ ಕಂಡುಬರುವ ಪೆಟ್ರಗೌಲ, ಮೊಡಗೌಲ ಇಂತಹ ಕೆಲವು ಸ್ಥಳನಾಮಗಳ ಹೆಸರುಗಳು ಕನ್ನಡದ ಉಚ್ಚಾರಣೆಗಳೇ ಹಾಗೆ ಬಳಕೆಯಾಗಿವೆ ಎಂಬ ವಾದವಾಗಲಿ ನಾವು ಅಧ್ಯಯನ ಮಾಡಬೇಕು. ಆದರೆ ಇವು ಖಚಿತವಾದ ಆಧಾರಗಳು ಅಂತ ಸರ್ವಸಮ್ಮತಿಯನ್ನು ಪಡೆದಿಲ್ಲ. ಆದರೂ ಇವುಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಬಂದಿವೆ. ತಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದ್ದರೆ ನಾನು ಹೇಳುವ ವಿಚಾರ ನಿಮಗೆ ನೆನಪಾಗಬಹುದು. ಒಮ್ಮೆ NET ನೆಟ್ ಪರೀಕ್ಷೆಯಲ್ಲಿ ಇದು ಕನ್ನಡದ ಮೊದಲ ಪದ ಎಂಬುದಾಗಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ರು. ಆ 4 ಉತ್ತರಗಳನ್ನು ಕೊಡುವಾಗ ಇಸಿಲ ಎಂಬ ಪದವನ್ನು ಅಲ್ಲಿ ಕೊಟ್ಟು ಅದು ಸರಿ ಉತ್ತರ ಎಂಬುದಾಗಿ ಆಮೇಲೆ ಕೀ ಆನ್ಸರ್ಗಳು ಕೂಡ ಕೊಟ್ಟು ಬೇರೆ ಬೇರೆ ಪದಗಳನ್ನು 3 ಬೇರೆ ಬೇರೆ ಇತ್ತೀಚಿನ ಪದಗಳನ್ನು ಕೊಟ್ಟು ಶಾಸನಸ್ಥವಾದ ಕೆಲವು ಪದಗಳನ್ನು ಕೊಟ್ಟು ಇಸಿಲ ಎಂಬ ಒಂದು ಪದವನ್ನು ಅಲ್ಲಿ ಕೊಟ್ಟಿದ್ರು. ಅಂದರೆ ಇಸಿಲ ಎಂಬುದು ಮೊಟ್ಟ ಮೊದಲ ಕನ್ನಡ ಪದ ಎಂಬುದಾಗಿ ಆ ಪ್ರಶ್ನೆ ಪತ್ರಿಕೆಯಲ್ಲಿ ನಿರ್ಣಯಿಸಲಾಗಿತ್ತು. ಟಾಲೆಮಿ ಬರೆದ ಭೂಗೋಳಶಾಸ್ತ್ರ ಕೃತಿ ಏನಿದೆ ಅದರಲ್ಲಿ ಬರತಕ್ಕಂಥ ಕೆಲವು ಸ್ಥಳಗಳನ್ನು ಇಟ್ಟುಕೊಂಡು ಪ್ರಶ್ನೆ ಪತ್ರಿಕೆಯನ್ನು
ತಯಾರಿಸಿದ್ದು ಉಂಟು. ಅದೇ ರೀತಿಯಲ್ಲಿ ಹರಪ್ಪ ಮಹೇಂಜದಾರೋ ನಾಗರಿಕತೆಯ ಸಂದರ್ಭದಲ್ಲಿ ಬಳಕೆಯಾಗುವ ಮುದ್ರಿಕೆಗಳಲ್ಲಿ ಬರುವ ಲಿಪಿ ಕನ್ನಡ ಎಂಬುದಾಗಿ ಹೇಳಿದ ವಿದ್ವಾಂಸರು ಯಾರು ಎಂಬುದಾಗಿ ಕೂಡ ಒಂದು ಪ್ರಶ್ನೆಯನ್ನು ತಯಾರಿಸಿದರು. ಪ್ರಶ್ನೆಗಳನ್ನು ಹೇಗೆ ತಯಾರಿಸಲಿ? ನಾವು ಈ ವಿಚಾರಗಳನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ಅಶೋಕನ ಶಾಸನವೊಂದರಲ್ಲಿ ಇಸಿಲ ಎಂಬ ಪದ ಬಳಕೆಯಾಗಿದೆ ಅಂತ ತಿಳ್ಕೊಂಡ್ರೆ ಸಾಕಾಗೋದಿಲ್ಲ. ಯಾವ ಶಾಸನದಲ್ಲಿ? ಏಕೆಂದರೆ ಅಶೋಕನ ಶಾಸನಗಳು ಇವತ್ತು ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಸಿಕ್ಕಿದೆ. ಜಟಿಂಗರಾಮೇಶ್ವರ, ಸನ್ನತಿ, ಮಸ್ಕಿ, ಕೊಪ್ಪಳ, ಬ್ರಹ್ಮಗಿರಿ, ಹೀಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಅಶೋಕನ ಶಾಸನಗಳು ಸಿಕ್ಕಿವೆ. ಇಸಿಲ ಎಂಬ ಪದ ಬಳಕೆಯಾಗಿರುವುದು ಯಾವ ಶಾಸನದಲ್ಲಿ ಎಂಬ ಪದ ಕೂಡ ಒಮ್ಮೆ ಕೊಟ್ಟಿದ್ರು. ಆಗಾಗ್ಗೆ ಇಂತಹ ಪ್ರಶ್ನೆಗಳು ಬರ್ತಾನೆ ಇರ್ತವೆ. ಆದುದರಿಂದ ವಿದ್ಯಾರ್ಥಿಗಳು ಈ ಕನ್ನಡ ಭಾಷೆಯ ಪ್ರಾಚೀನತೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಹೇಗೆ ಹೇಗೆ ಬರಬಹುದು ಎನ್ನುವುದನ್ನು ಗಮನದಲ್ಲಿಟ್ಕೋಬೇಕಾಗ್ತದೆ. ಹಾಲ ಎಂಬ ರಾಜ ಸಂಕಲನ ಮಾಡಿದ ಗ್ರಂಥ ಗಾಥಾ ಸಪ್ತಶತಿ. ಹಾಲ ಎಂಬ ಶಾತವಾಹನ ದೊರೆ ಸೃಜನಶೀಲ, ಅಂದರೆ ಸ್ವಂತ ಬರೆದದ್ದಲ್ಲ, ಅದು ಪ್ರಾಕೃತ ಪದ್ಯಗಳನ್ನು ಸಂಕಲನ ಮಾಡಿದ ಒಂದು ಕೃತಿ ಎಂಬುದು ಕೂಡ ನಿಮಗೆ ಗೊತ್ತಿರಬೇಕು. ಆ ಸಂಕಲನ ಕಾವ್ಯದಲ್ಲಿ ಕಂಡುಬರುವಂತಹ ಕೆಲವು ಶಬ್ದಗಳು, ನಾನು ಕೆಲವು ಶಬ್ದಗಳನ್ನು ಉಚ್ಚಾರಣೆ ಮಾಡಿದೆ. ಅತ್ತ, ರೊಟ್ಟಿ, ಪೊಟ್ಟೆ, ತುಪ್ಪ, ತೀರ್, ಇವು ಕನ್ನಡ ಪದಗಳು ಎಂಬುದಾಗಿ ಕೆಲವರು ವಾದಿಸಿದ್ದಾರೆ. ಈ ಕೆಲವು ಪದಗಳ ಬಗ್ಗೆ ನಮಗೆ ಗೊತ್ತಿರಬೇಕಾಗ್ತದೆ. ಸ್ನೇಹಿತರೆ, ನಾನು ಯಾಕೆ ಇಲ್ಲಿ ಈ ವಿಚಾರಗಳನ್ನ ಒತ್ತಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಈಗ ನಾನು ಈ ಸಂಚಿಕೆಯಲ್ಲಿ ಹೇಳಿರ್ತಕ್ಕಂಥ ಕೆಲವು ವಿಚಾರಗಳು ಬೇರೆ ಬೇರೆ ಪುಸ್ತಕದಲ್ಲಿ ನಾನು ಓದಿಕೊಂಡಿರೋದನ್ನು, ಟಿಪ್ಪಣಿ ಮಾಡಿಕೊಂಡಿರೋದನ್ನು ನಿಮಗೆ ಈ ಮೂಲಕವಾಗಿ ತೋರಿಸ್ಕೊಡ್ತಾ ಇದ್ದೇನೆ. ನೀವು ನನ್ನ ಈ ಕೆಲವು ಮಾತುಗಳನ್ನು ಆಲಿಸುವುದರೊಂದಿಗೆ ಬೇರೆ ಬೇರೆ ಕೃತಿಗಳನ್ನು ನೀವು ಓದಬೇಕು. ನಾನೀಗಾಗಲೇ ಹೇಳಿದೆ, ಕನ್ನಡ ಭಾಷಾ ಚರಿತ್ರೆಯನ್ನು ತಗೊಂಡ್ರೆ ಮೊದಲನೇ ಅಧ್ಯಾಯಗಳಲ್ಲಿ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಕುರಿತು ಅವರು ಚರ್ಚಿಸಿರ್ತಾರೆ. ನೀವು ಯಾವುದೇ ಪುಸ್ತಕವನ್ನು ತೆಗೆದುಕೊಳ್ಳಿ, ಕನ್ನಡ ಭಾಷಾ ಚರಿತ್ರೆ ಅಥವಾ ಭಾಷಾ ವಿಜ್ಞಾನ, ನಾನು ಕೆಲವು ಗ್ರಂಥಗಳ ಹೆಸರುಗಳನ್ನು ನನ್ನ ಸಂಚಿಕೆಗಳಲ್ಲಿ ಹೇಳ್ತಾನೆ ಇರ್ತೀನಿ. ನಿಮಗೆಲ್ಲ ಗೊತ್ತಿದೆ, ಡಾಕ್ಟರ್ ಎಂ.ಎಚ್. ಕೃಷ್ಣಯ್ಯನವರು ಬರೆದಿರುವ ಸಂಕ್ಷಿಪ್ತ ಕನ್ನಡ ಭಾಷೆಯ ಚರಿತ್ರೆ, ರಾಯ ಧಾರವಾಡ್ಕರ್ ಅವರು ಬರೆದಿರುವಂತಹ ಕನ್ನಡ ಭಾಷಾಶಾಸ್ತ್ರ, ಡಾಕ್ಟರ್ ಎಂ. ಚಿದಾನಂದ ಮೂರ್ತಿಗಳು ಬರೆದಿರುವ ಭಾಷಾ ವಿಜ್ಞಾನದ ಮೂಲ ತತ್ವಗಳು, ಹಂಪ ನಾಗರಾಜಯ್ಯನವರು ಬರೆದಿರುವಂತಹ ದ್ರಾವಿಡ ಭಾಷಾ ವಿಜ್ಞಾನ, ಇವೆಲ್ಲವೂ ಕೂಡ ಇಂತಹ ಇನ್ನೂ ಅನೇಕ ಕೃತಿಗಳಿವೆ. ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದ ಡಾಕ್ಟರ್ ಕೆಂಪೇಗೌಡ ಅವರು ಬರೆದಿರುವ ಕನ್ನಡ ಭಾಷಾ ವಿಜ್ಞಾನ, ಈ ಬೇರೆ ಬೇರೆ ಕೃತಿಗಳನ್ನು ಇನ್ನೂ ಸಾಕಷ್ಟಿವೆ. ನಾನು ಮುಂದಿನ ಸಂಚಿಕೆಗಳಲ್ಲಿ ಇಂತಹ ಕೆಲವು ಗ್ರಂಥಗಳ ಪರಿಚಯಗಳನ್ನು ಕೂಡ ನಿಮಗೆ ಮಾಡಿಕೊಡಲಿದ್ದೇನೆ. ಯಾಕೆಂದರೆ ನೀವು ಗ್ರಂಥಾಲಯಗಳಿಗೆ ಹೋದಾಗ ಅಂತಹ ಕೃತಿಗಳನ್ನು ತೆಗೆದು ಓದಬೇಕು, ಕೆಲವು ಪಾಯಿಂಟ್ಸ್ಗಳನ್ನು ನೋಟ್ಸ್ ಮಾಡ್ಕೋಬೇಕು. ಆಗ ನಾವು ನಮ್ಮ ಜ್ಞಾನವನ್ನು ವರ್ಧಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ನಾನು ಮೊದಲೇ ಹೇಳಿದಂತೆ, ಕೇವಲ ಇಂತಹ ಕೆಲವು ಎಪಿಸೋಡ್ಗಳನ್ನು ಆಲಿಸುವುದರಿಂದ ಮಾತ್ರ ಅಲ್ಲ, ಅಥವಾ ಯಾರದೋ ಪಾಠ ಕೇಳೋದರಿಂದ ಮಾತ್ರ ಅಲ್ಲ, ನೀವು ಖುದ್ದಾಗಿ ಮುಖತಃ ಕೆಲವು ಪುಸ್ತಕಗಳನ್ನು ತೆಗೆದು ಓದುವುದನ್ನು ರೂಢಿಸಿಕೊಳ್ಬೇಕು. ಆಗ ನಿಮ್ಮ ನಾಲೆಡ್ಜ್, ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದಂಥ ಜ್ಞಾನ ಹೆಚ್ಚುತ್ತಾ ಹೋಗ್ತದೆ. ಅಂತಹ ಜ್ಞಾನವರ್ಧನೆ ನಿಮ್ಮದಾಗಬೇಕು. ನಾನು ಈ ಒಂದು ಎಪಿಸೋಡ್ನಲ್ಲಿ ಕೇವಲ ಕೆಲವು ವಿಚಾರಗಳನ್ನು ನಿಮಗೆ ಪರಿಚಯಿಸಿದ್ದೇನೆ ಅಷ್ಟೇ. ದಯವಿಟ್ಟು ವಿದ್ಯಾರ್ಥಿಗಳು ನನ್ನ ಮುಂದಿನ ಸಂಚಿಕೆಗಳನ್ನು ಕೂಡ ಗಮನಿಸಿ. ಮುಂದಿನ ಸಂಚಿಕೆಯಲ್ಲಿ ಕೂಡ ನಾನು ಕನ್ನಡ ಭಾಷೆಯ ಪ್ರಾಚೀನತೆಗೆ ಸಂಬಂಧಪಟ್ಟಂತೆ ಮಾತನಾಡ್ತಾನೆ. ಕನ್ನಡ ಸಾಹಿತ್ಯದ ಪ್ರಾಚೀನತೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೇಗೆ ಪ್ರಶ್ನೆಗಳನ್ನು ತಯಾರಿಸ್ತಾರೆ ಅದನ್ನು ಗಮನದಲ್ಲಿಟ್ಟುಕೊಂಡು ನಿಮಗೆ ಹೆಚ್ಚಿನ ವಿಚಾರಗಳನ್ನು ತಿಳಿಸಿಕೊಡಲಿದ್ದೇನೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರು ಸಬ್ಸ್ಕ್ರೈಬ್ ಮಾಡಿದರೆ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಸ್ನೇಹಿತರೆ, ಕನ್ನಡ ಭಾಷೆಯ ಪ್ರಾಚೀನತೆಯ ಬಗ್ಗೆ ಸಂಬಂಧಿಸಿದ ಈ ಕೆಲವು ವಿವರಗಳನ್ನು ಮತ್ತೆ ಮತ್ತೆ ಮನನ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.